Hello everyone, ಎಲ್ರಿಗೂ ನಮಸ್ಕಾರ and welcome to my live trading session. So ಈ ವಿಡಿಯೋನಾಗ I'll take my live trades ತಗೊಂಡು ನಾನು ಹೆಂಗೆ ಪೊಸಿಷನ್ಸ್ನ ಮ್ಯಾನೇಜ್ ಮಾಡ್ತೀನಿ, ಹೆಂಗೆ ಟ್ರೇಡ್ಸ್ನ ತೊಗೊತೀನಿ, ಎಲ್ಲಿ ಎಕ್ಸಾಕ್ಟ್ಲಿ ತೊಗೊತೀನಿ, ಯಾಕೆ ಅಲ್ಲೇ ತೊಗೊತೀನಿ ಅಂತ I'll try to explain you what exactly can happen ಅಂತೇಳಿ. ಸೊ ಲೈವ್ ಸ್ಟ್ರೀಮ್ನ ನೋಡಿದಾಗ ಇಲ್ಲಿ somewhere we took a trade ಆಲ್ಮೋಸ್ಟ್ ಇಲ್ಲೇ ಬಂದು again it is trying to go up. So as of now you should be taking only upside trades. So ನಾನು upside trade ಎಲ್ಲ ಸಿಗ್ತಾನೆ ಅಂತೇಳಿ ನೋಡ್ಲತ್ತೀನಿ. I'm just interested in only upside trades. ಸೊ ಅದಕ್ಕಿಂತ ಮೊದಲು ಎಲ್ಲ video correctly record agalathilla anta I'll just cross check. Okay, everything seems perfect. So 49 is my entry point at somewhere. I will try to enter 49. Okay, 49 150 quantities order place madini. So let's see, I am expecting a huge momentum upside. Okay, order place agada 49. I'll place 46 as my stop loss. Stop loss ತಗೊಂತದ, it's totally fine. Alt J 10 ಪಾಯಿಂಟ್ ಸಿಕ್ಕರು ಸಾಕು ನನಗೆ 1500. Let's go to positions 47. I think this is stop loss 450 down. ಹಿಂಗೆ ಅನ್ಕೋರ್ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್. ಓಕೆ, ಸ್ಟಾಪ್ ಲಾಸ್, ದಟ್ಸ್ ಟೋಟಲಿ ಫೈನ್, ಏನೂ ಪ್ರಾಬ್ಲಮ್ ಇಲ್ಲ. ಲೆಟ್ಸ್ ವೇಟ್ ಫಾರ್ ಸಮ್ ಅದರ್ ಟ್ರೇಡ್ಸ್. ಯಾವ್ದಾರ ಟ್ರೇಡ್ ಸಿಕ್ಕರಲ್ಲಿ ಜಸ್ಟ್ ಅಪ್ಡೇಟ್ ಯು. ಸದ್ಯಕ್ಕೆ ಆಸ್ ಆಫ್ ನಾವು ಲೆಟ್ಸ್ ಸಿ ಮಾರ್ಕೆಟ್. ಒಂದು ಸ್ಟಾಪ್ ಲಾಸ್ ತೊಗೊಂಡ್ವಿ ನಾವು ಮತ್ತೊಂದು ಇನ್ನು ಲೈವ್ ಟ್ರೇಡಿಂಗ್ ಸೆಷನ್. ಬಟ್ ಒಂದು ಅಪ್ ಮೂವ್ ಬರಬೇಕಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಮೂವ್ ಹೋಗ್ಲಿತ್ತು ನೋಡ್ರಿ, ಬಟ್ ಪ್ರೀಮಿಯಂ ಪ್ರೈಸ್ನೇ ಮೊಮೆಂಟಮ್ ಇಲ್ಲ. ಸ್ಪಾಟ್ ಪ್ರೈಸ್ ಮೂವ್ ಆಗ್ಲತ್ತು, ದೇರ್ ಇಸ್ ನೋ ಪ್ರಾಪರ್ ಮೊಮೆಂಟಮ್ ಇನ್ ಪ್ರೀಮಿಯಂ ಪ್ರೈಸ್. Bank Nifty, okay, 620, 630 we can enter. This will be our one more entry point in Bank Nifty 630. Let's see what happens. Mark ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. 630 and ಇಲ್ಲಿ stop loss is 46. one more entry ಸಿಕ್ತಂದ್ರೆ I'll try entering at 49 once again, because market ಒಂದು ಮೊಮೆಂಟಮ್ ಕೊಡ್ಬೇಕು. ಯಾಕಂದ್ರೆ ಹೆವಿ ಇವತ್ತು ಆಪ್ಷನ್ ಎಕ್ಸ್ಪೈರಿ ಅನ್ನೋದು ಇವತ್ತು ನಿಫ್ಟಿದು, and we can get a huge momentum. 452. ಓಕೆ, ಸೊ ನಮ್ಮ ಫೇವರ್ನಾಗ ಇಲ್ಲ ಇದು. ಸೊ ಟೋಟಲಿ ಇಗ್ನೋರ್. ಯಾವಾಗ ನಿಮ್ದು ಡೈರೆಕ್ಷನ್ನೇ ಬರಲಾಗಿದೆ ಮಾರ್ಕೆಟ್, ಜಸ್ಟ್ ಇಗ್ನೋರ್ ದ ಮಾರ್ಕೆಟ್. ಸೊ ನಾ ಸದ್ಯಕ್ಕೆ ಬರೀ ಅಪ್ಸೈಡ್ ಇಂಟ್ರೆಸ್ಟೆಡ್ ಇದೀನಿ. ಅನ್ಲೆಸ್ ಅಂಟಿಲ್ ಈ ಪಾಯಿಂಟ್ ಕ್ರಾಸ್ ಆಗಿ ಒಂದು 5 minutes ಕ್ಯಾಂಡಲ್ ಕೆಳಗೆ ಕ್ಲೋಸ್ ಆಯ್ತು ಅಂದ್ರೆ ಐ ವಿಲ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್. ಸೊ ಈ ಸ್ಟಾಪ್ ಲಾಸ್ ಬುಕ್ ಮಾಡ್ಲಕ್ಕೆ ನಾನು ನೋಡ್ರಿ 26 ಎಂಟರ್ ಆಗಿನಿ. ವಿತಿನ್ 1 minute ಐ ಬುಕ್ ಮೈ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ತೊಗೊಳಕ್ಕೆ ಯು ಮಸ್ಟ್ ನೆವರ್ ಟೇಕ್ ಅ ಸ್ಟೆಪ್ ಬ್ಯಾಕ್. ಟಕ್ಕಂತ ಎಕ್ಸಿಟ್ ಆಗ್ಬಿಡ್ಬೇಕು, ಅಂದಾಗಲೇ ವಿಲ್ ಸೇವ್ ಯುವರ್ ಕ್ಯಾಪಿಟಲ್. ಈ ಪ್ರಾಫಿಟ್ ತೊಗೊಂಡಾಗ ಎಷ್ಟು ಪ್ರಾಫಿಟ್ ಬುಕ್ ಮಾಡ್ತೀನಿ ಅಲ್ಲಿ ಇವನ್ ಶೋ ದಟ್ ಆಸ್ ವೆಲ್. 1:2 1:3 ಮಿನಿಮಮ್ ತೊಗೊತೀನಿ ಅನ್ಕೋರ್. 46. ಓಕೆ, ಸೊ ಇದು ಇನ್ ಕೇಸ್ ಅಪ್ ಮೂವ್ ಬಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಎಲ್ಲ ಸೆಲ್ಲರ್ ಸ್ಟಾಪ್ ಲಾಸ್ ಅದಾವ ಇಲ್ಲಿ. ಸೊ ಇಲ್ಲಿ ತನಕ ಹೆವಿ ಮೊಮೆಂಟಮ್ ಬರಬೇಕು, ಒಂದು ಅಪ್ ಸೈಡ್ ಮೂವ್. ಸೊ ಇಷ್ಟು ದೊಡ್ಡ ಮೊಮೆಂಟಮ್ ಬರಬೇಕು. ಲೆಟ್ಸ್ ಸಿ ವೆದರ್ ಇಟ್ ವಿಲ್ ಬಿ ಪಾಸಿಬಲ್ ಆರ್ ನೋ ಅಂತೇಳಿ. ಬ್ಯಾಂಕ್ ನಿಫ್ಟಿ ಓಕೆ, ಪ್ರೀಮಿಯಂ ಪ್ರೈಸ್ನ ಸ್ಟ್ರೆಂತ್ ಇಲ್ಲ ಇಲ್ಲಿ. Again, Bank Nifty ಕೆಳಗೆ ಬೀಳಕ್ಕೆ ಟ್ರೈ ಮಾಡುತ್ತೆ, Nifty is trying to go up.
ಎರಡು ಒಂದೇ ರೀತಿ ಅಲೈನ್ ಇರಬೇಕು ಅಂದಾಗಲೇ ವರ್ಕೌಟ್ ಆಗ್ತದೆ. ಈ ಸ್ವಲ್ಪ ನಿಫ್ಟಿ ಸಪೋರ್ಟ್ ಮಾಡ್ತಂದ್ರೆ ಬ್ಯಾಂಕ್ ನಿಫ್ಟಿ ಹೆವಿ ಕೆಳಗೆ ಬೀಳ್ಬೋದು. ಐ ಕ್ಯಾನ್ ಎಕ್ಸ್ಪೆಕ್ಟ್ ಡೌನ್ ಫಾಲ್ ಇನ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಇಸ್ ಸೂಪರ್ ಬಿಯರಿಶ್. ಓಕೆ 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 ನಿಫ್ಟಿ ಅಂತ ನೆಕ್ಸ್ಟ್ ಲೆವೆಲ್ ಬುಲಿಶ್. ಎರಡು ಅಪೋಸಿಟ್, ಸೌತ್ ಪೋಲ್ ನಾರ್ತ್ ಪೋಲ್ ಮೂವ್ ಆಗ್ಲತ್ತು ಅನ್ಕೋರಿ, ಪೂರಾ ಅಪೋಸಿಟ್ ಡೈರೆಕ್ಷನ್. So 460 can be the entry point in bank nifty. I think I'll try entering at 460. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. 460 put option. Oh, 465, come on. ನನ್ನ ವೇ ಆಫ್ ಎಕ್ಸಿಕ್ಯೂಷನ್ ನೋಡ್ರಿ ಭಾಳ ಫಾಸ್ಟ್ ಇರ್ಬೇಕು. ಸ್ಕ್ಯಾಲ್ಪಿಂಗ್ನಾಗ ಟಕ್ 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 ಸ್ಕ್ರೀನ್ ಮೂವ್ ಆಗ್ತಿರ್ಬೇಕು, ಅಂದಾಗ್ಲೇ ಸ್ಕ್ಯಾಲ್ಪಿಂಗ್ ಇಸ್ ಪಾಸಿಬಲ್. ನಿಫ್ಟಿ ಆಮ್ ಬುಲಿಶ್, ಬ್ಯಾಂಕ್ ನಿಫ್ಟಿ ಆಮ್ ಬೇರಿಶ್. ಬಟ್ ಯಾವುದಕ್ಕೆ ಸಾಥ್ ಕೊಡ್ತದೆ ಅದ್ರ ಪ್ರಕಾರ ಅಲ್ಲಿ ಎಂಟ್ರಿ ಇಂಟು ಟ್ರೇಡ್. ಐ ಹೋಪ್ ದಿಸ್ ಮೇಕ್ ಸೆನ್ಸ್. ಸೊ 4840 अरे भाई साहब 49. ಶಾರ್ಪ್ ಅಪ್ ಮೂವ್ ಬರ್ಬೇಕಿಲ್ಲಿ. 49 ಅಲ್ಲಿ ರೆಡ್ಯೂಸ್ ದ ಕ್ವಾಂಟಿಟಿ ಇಲ್ಲ ಅಂದ್ರೆ 49.5. ಓಕೆ ವೇಟ್ ಮತ್ತೊಂದು ಎಂಟ್ರಿ ಕೊಟ್ಟಿನಿ. 49 ಐ ಪ್ಲೇಸ್ ದ ಲಿಮಿಟ್ ಆರ್ಡರ್. ಲೆಟ್ಸ್ ಸಿ ಏನಾಗ್ಬೋದು ಅಂತಿರೋದು. 49 ಎಂಟ್ರಿ ಆದ್ರೆ 60 ಬಂದ ತನಕ ಅಟ್ಲೀಸ್ಟ್ ಒಂದು 10-15 ಪಾಯಿಂಟ್ಸ್ ಅನ್ನ ಬೇಕು ನಮಗೆ ಟಾರ್ಗೆಟ್. ಬ್ಯಾಂಕ್ ನಿಫ್ಟಿ 460 is the entry point. ಓಕೆ ಅಲ್ಲಿ ಕ್ಯಾನ್ಸಲ್. ನಂಗೆ ಟಕ್ ಅಂತ ಎಕ್ಸಿಕ್ಯೂಟ್ ಆಗ್ಬೇಕು ಆರ್ಡರ್, ಇಲ್ಲಂತಂದ್ರೆ ಸೀನೇ ಇಲ್ಲ ಅನ್ಕೋರಿ. ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋದು ಅವಶ್ಯಕತೆ ಇಲ್ಲ. 4647. Okay, bank nifty is completely bearish aglatla. I can enter somewhere at 460. 460 order place ಮಾಡೀನಿ. I am expecting a downfall because nifty nu ಬೀಳತ್ತು ಅಂತಂದ್ರೆ I will keep my stop loss at 450 somewhere. This is alt J, this is my stop loss. Okay, come on, 465 enter ಆಗ್ತಿದ್ದಂಗೆನೆ profit. 462, 463, 450 order stop loss place ಮಾಡಿಟ್ಟಿನಿ. You can see my entry point is 460 and our stop loss is 450. So 459 ನಡೆದದು. Let's see, fall ಕೊಟ್ರೆ heavy fall ಕೊಡ್ಬೇಕು ಸದ್ಯಕ್ಕೆ. Let's see what can happen. Minimum 50 points ತಗೊಂತೀನಿ. 50 points into 30 quantity ಅಂದ್ರೆ 1500. Again it can take my stop loss also. Stop loss ತಗೊಂಡ್ರೆ let's exit. So full confidence ಲಿಂದ ತೋಲತ್ತೀನಿ. ಬಿದ್ದರೆ ಬೀಳಬೇಕು, ಯಾಕಂದ್ರೆ ಮೇಲೆ ಹೋಗಲಾಗಿದೆ. ಇದು ಹೆವಿ ಕ್ರಾಶ್ ಆಗಬೇಕು, ಇದಕ್ಕೊಂದು ಸಪೋರ್ಟ್ ಸಿಗ್ತದೆ. ನಿಫ್ಟಿ ಕ್ರಾಶ್ ಆಯ್ತಂತಂದ್ರೆ 457, 450. 460, come on, 461. ಇದು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ಲತ್ತದ ನನಗೆ. ನಿಫ್ಟಿ ಸ್ವಲ್ಪ ಫಾಲ್ ಆಗಬೇಕು. ನಿಫ್ಟಿ ಫಾಲ್ ಆಯ್ತಂದ್ರೆ ಬ್ಯಾಂಕ್ ನಿಫ್ಟಿ ಹೆಂಗೂ ಫಾಲ್ ಆಗ್ಲತ್ತದ. ಬ್ಯಾಂಕ್ ನಿಫ್ಟಿ ಇಸ್ ಆಲ್ವೇಸ್ ಬೇರಿಶ್ ಫಾರ್ ಟುಡೇಸ್ ವ್ಯೂ. ಕಮಾನ್, ಇಲ್ಲೆಲ್ಲ ಬಯರ್ ಝೋನ್ ಅದ. ಇಲ್ಲಿ ಬಯರ್ ಸರ, ಇಲ್ಲಿ ಬಯರ್ ಸರ, ಇಲ್ಲಿ ಬಯರ್ ಸರ, ಇಲ್ಲಿ ಬಯರ್ ಸರ. ಸೊ ಇವರೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗಬೇಕು ಅಂಡ್ ಐ ಶುಡ್ ಗೆಟ್ ಅ ರೆಡ್ ಕ್ಯಾಂಡಲ್, ದೆನ್ ಐ ವಿಲ್ ಬಿ ಇನ್ ಪ್ರಾಫಿಟ್. 462, ಕಮಾನ್. 469, 470, ಸೂಪರ್ ಸೂಪರ್ ಸೂಪರ್. 470 ನಾ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಲಾಗಿನಿ. ಪೊಸಿಷನ್ಸ್ನೇ ಹೋದ್ರೆ ದಿಸ್ ಈಸ್ ಇಂಟು 300 rupees ಪ್ರಾಫಿಟ್ನೇ ನೋಡೋದು ಸದ್ಯಕ್ಕೆ. ನಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಇಷ್ಟೇ ಅದ ಅನ್ಕೋರಿ. ಐ ಟೇಕ್ ರಿಸ್ಕ್ ಫಾರ್
1500 ಅಷ್ಟೇ ಪರ್ ಡೇ ರಿಸ್ಕು. ಅದರದೊಳಗೆ ಆಟ ಆಡ್ಲತ್ತೀನಿ. ಸೊ ನಂಗೆ ಯಾವುದೇ ರೀತಿ ಮ್ಯಾಟ್ರ್ ಆಗಲ್ಲ ಇದು ಎಷ್ಟು ಪ್ರಾಫಿಟ್ ಲಾಸ್ ನಡಿಲತ್ತು. ಐ ಲಿಟ್ರಲಿ ಡೋಂಟ್ ಕೇರ್ ಅಬೌಟ್ ದೀಸ್ ಥಿಂಗ್ಸ್ ಬಿಕಾಸ್ ಐ ಆಮ್ ಫಾಲೋಯಿಂಗ್ ಅ ಪ್ರಾಸೆಸ್. 470 ಮೈ ಟಾರ್ಗೆಟ್ ವಿಲ್ ಬಿ ಅರೌಂಡ್ 530 ಅನ್ಕೋರಿ. ಇಲ್ಲಿ ತನಕ ಟಾರ್ಗೆಟ್ ಹಿಟ್ ಆಗಬೇಕು, ನೆಕ್ಸ್ಟ್ ಲೆವೆಲ್ ಆಗಬೇಕು. ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. 466 ಓಕೆ. 470 ಓಕೆ ಅನ್ಕೊಂಡಂಗೆ ಮೂವ್ ಆಗ್ಲತ್ತದ. ಸ್ವಲ್ಪ ನಿಫ್ಟಿ ಸಾಥ್ ಕೊಟ್ಟು ಕೆಳಗೆ ಬಿತ್ತಂತಂದ್ರೆ ಎಲ್ಲರದು ಸ್ಟಾಪ್ ಲಾಸಸ್ ಅವ ಇಲ್ಲಿ. ನಿಫ್ಟಿನೂ ಯಾರು ಬೈ ಮಾಡ್ಕೊಂತಾರೆ ಇಲ್ಲಿ, ದೇ ಶುಡ್ ಎಕ್ಸಿಟ್ ಕೆಳಗೆ ಬಿತ್ತಂತಂದ್ರೆ. ಇಲ್ಲಂತಂದ್ರೆ ಐ ವಿಲ್ ಟೇಕ್ ಮೈ ಸ್ಟಾಪ್ ಲಾಸ್ ಅಂಡ್ ಎಕ್ಸಿಟ್, ದಟ್ಸ್ ಇಟ್. ನೋ ಕಾಂಪ್ಲಿಕೇಶನ್ಸ್, ಸಿಂಪಲ್ ಥಿಂಗ್ಸ್ ಮೇಕ್ಸ್ ಮಾರ್ಕೆಟ್ ಈಸಿ. $473, $474, come on. $475. Nifty nu fall aglattada, so this is what I am expecting. So my entry point is 460 ಅದ 464 ಇತ್ತಂತ ಟ್ರೇಲ್ ಮಾಡ್ತೀನಿ. ನಾನು ಸ್ವಲ್ಪ 480 ತನಕ ಹೋಯ್ತು ಅಂದ್ರೆ ಅಲ್ಲಿ ಟ್ರೇಲ್ ಇಟ್ ಟು ಬ್ರೇಕ್ ಇವನ್ 464. ಸೊ ದಟ್ ನನ್ನ ಬ್ರೋಕರೇಜ್ ಇದರೊಳಗೆ ಆ್ಯಡ್ ಆನ್ ಆಗ್ತದೆ. Okay, 464. I'll just keep everything ready. Nifty again mail ಹೋಗ್ಲತ್ತಲ್ಲ. Let me wait. ಸೊ 464 ಸದ್ಯಕ್ಕೆ ಯಾಕೆ ಪ್ಲೇಸ್ ಮಾಡಲ್ಲ ಏನಂದ್ರೆ ಇಫ್ ಇನ್ ಕೇಸ್ 464 ಪ್ಲೇಸ್ ಮಾಡಿದೆ, ವಾಟ್ ಇಫ್ ಇನ್ ಕೇಸ್ ಉಲ್ಟಾ ಹೊಡೆದು ಮತ್ತೆ ಮೇಲೆ ಹೋಯ್ತು ಅಂದ್ರೆ ಅಲ್ಲಿ ಮಿಸ್ ದಿಸ್ ಮೊಮೆಂಟಮ್. ಕಮಾನ್ 479, 478, 480, ಕಮಾನ್ ಸೂಪರ್. ನೆಕ್ಸ್ಟ್ 484. ಓ ಭಾಯ್ ಸಾಬ್, ಅಲ್ಲಿ ಟ್ರೇಲ್ ಇಟ್ಟು ಬ್ರೇಕ್ ಇವನ್ 464 ತೊಗೊಂಬಂದಿನ. ಈಗ ಹೋದ್ರೆ ನನ್ನ ಕೈಯಿಂದ $1 ಹೋಗಂಗಿಲ್ಲ. ಸೊ ಮಾರ್ಕೆಟ್ ಮೇಲೆ ಬಿಟ್ಟಿದ್ದು ಅನ್ಕೋರಿ. 484 50 ಪಾಯಿಂಟ್ಸ್ ಅನ್ನ ಮಿನಿಮಮ್ ತೊಗೊತೀನಿ ಇನ್ ಬ್ಯಾಂಕ್ ನಿಫ್ಟಿ. 530 is a 50 ಪಾಯಿಂಟ್ಸ್ ಅಂದ್ರೆ ಓಕೆ. ಹೆವಿ ಅದ. 460 ಎಂಟರ್ ಆಗಿದ್ದನ 500 ಕೊಟ್ಟರು ನಂಗೆ ಐ ವಿಲ್ ಬಿ ಇನ್ 40 ಪಾಯಿಂಟ್ಸ್ ಪ್ರಾಫಿಟ್. ಸೊ ಸಾಕು ಸದ್ಯಕ್ಕೆ ಮತ್ತೆ ಫಸ್ಟ್ ಪ್ರಾಫಿಟ್ ವಿಲ್ ಬಿ 500. ಲೆಟ್ಸ್ ಸಿ 486. ಸೂಪರ್. ಇಲ್ಲಿ ಒಂದು ಸಪೋರ್ಟ್ ಝೋನ್ ಅದ, ಇದು ಬ್ರೇಕ್ ಆಗಬೇಕು. ಮೆನ್ಷನ್ ದಿಸ್ ಸಪೋರ್ಟ್ ಝೋನ್ ಆಸ್ ವೆಲ್. ಇದೊಂದು ಸರ್ತಿ ಬ್ರೇಕ್ ಆಯ್ತು ಅಂದ್ರೆ ವಿಲ್ ಗೆಟ್ ಅ ಹ್ಯೂಜ್ ಫಾಲ್. ಬಿಕಾಸ್ ನಿಫ್ಟಿನಾಗ ಆಲ್ದೋ ಸ್ಪಾಟ್ನಾಗ ಅಪ್ ಮೂವ್ ಮಾಡ್ಲತ್ತದ, ಇಲ್ಲಿ ಆಪ್ಷನ್ ಪ್ರೀಮಿಯಮ್ನ ಮೊಮೆಂಟಮ್ ಇಲ್ಲ ಅನ್ಕೋರಿ. ನೋಡ್ರಿ ಕಾಲ್ ಆಪ್ಷನ್ ಕೆಳಗೆ ಬೀಳತ್ಲೆ ಆ್ಯಂಡ್ ಹಿಯರ್ ಕಾಲ್ ಆಪ್ಷನ್ ಇಸ್ ಟ್ರೈಂಗ್ ಟು ಗೋ ಅಪ್. ಸೊ ಹಿಂಗೆ ವರ್ಕೌಟ್ ಆಗಂಗಿಲ್ಲ ಅದು. 475 ವಾಪಸ್ ಬಂತು. ಐ ಟ್ರೇಲ್ಡ್ ಇಟ್ ಅಟ್ ಬ್ರೇಕ್ ಇವನ್. 464 ಬಂದ್ರೆ ಮೈ ಟ್ರೇಲಿಂಗ್ SL ವಿಲ್ ಬಿ ಹಿಟ್. ಸೊ ಹೊರಗಾಗ್ಬಿಡ್ತೀನಿ ಮಾರ್ಕೆಟ್ನಂದು. ಲೆಟ್ ಸಿ ಅಟ್ಲೀಸ್ಟ್ 40 ಪಾಯಿಂಟ್ಸ್ ಅನ್ನು ತೊಗೊಳಮ್. ಇನ್ ಕೇಸ್ ಎಂಟ್ರ್ ಆಗಿ ಅಂದ್ರೆ ರಿಸ್ಕ್ ಟು ರಿವಾರ್ಡ್ ಮ್ಯಾನೇಜ್ ಮಾಡ್ಬೇಕು. ಇಲ್ಲಂತಂದ್ರೆ ಇಟ್ಸ್ ನೋ ಪಾಯಿಂಟ್ ಆಫ್ ಎಂಟ್ರಿಂಗ್ ಇನ್ ಟು ಟ್ರೇಡ್ಸ್. Let's not focus on profit and loss, just points. 476, 474, 82. Come on, next level. We are in profit of 20 points. 460 is my entry. 480 nadilattu almost 20 points profit nagidivi. In case positions ne hodandre 622 is a profit, running profit. 577, 540, 400, 300 ಆಗ್ತು ಹಂಗೆ. ಇದರಲ್ಲಿಂದ ನಮಗೆ ಲಿಟ್ರಲಿ ಏನೂ ಮ್ಯಾಟ್ರ್ ಆಗ್ಬಾರ್ದು ಅನ್ಕೋರಿ. ನಿಮ್ದು ಅನಾಲಿಸಿಸ್ ಮತ್ತು ನಿಮ್ಮದು ಟ್ರೇಡ್ ಸೆಟಪ್ ಕಾನ್ಫಿಡೆಂಟಾಗಿ ಹೋಲ್ಡ್ ಮಾಡೋದಷ್ಟೇ. ಈಗ ನಂದು ಉಲ್ಟಾ ಹೊಡಿತಂತಂದ್ರೂ ಐ ಆಲ್ರೆಡಿ ಪ್ಲೇಸ್ಡ್ ಆರ್ಡರ್ ಅಟ್ 646, 464. ಸೊ ಬ್ರೇಕ್ ಇವನ್ ಎಕ್ಸಿಟ್ ಆಗ್ತೀನಿ. ಓಕೆ 492, ಕಮಾನ್ 900, 1000 ಪ್ಲಸ್. ಈಗ ನನ್ನ ರಿಸ್ಕ್ ರಿವಾರ್ಡ್ ರೇಷಿಯೋ ಮಾಡಿ ಐ ಆಮ್ ಸ್ಟಿಲ್ ಪ್ರಾಫಿಟ್ ಇನ್ 500. ಓಕೆ 494, ಕಮಾನ್ ಸೂಪರ್. ನೆಕ್ಸ್ಟ್ ಲೆವೆಲ್ 496. ಸೊ ಐ ಟ್ರೈ ಟು ಬುಕ್ ಪ್ರಾಫಿಟ್ ಅಟ್ 500. ಇನ್ನ ಟ್ರೈಲ್ ಮಾಡ್ಬೋದೇನು ನೋಡ್ತೀನಿ ಇಲ್ಲಿ. ಐ ಕ್ಯಾನ್ ಕೀಪ್ ಇಟ್ ಟು 472 ಟ್ರೈಲ್ ಮಾಡ್ಬೋದು ತೊಗೊಂಬಂದು 472. ಸೊ ಈ ಟೈಪ್ ತೋರಿಸೋದ್ರಲ್ಲಿ ನಿಮಗೆ ಏನೋ ಕಾನ್ಫಿಡೆನ್ಸ್ ಬರ್ತದೆ, ಈ ಮನುಷ್ಯ ಹೇಳೋದ್ರ ಮಾತಿನಾಗ ಏನೋ ತಾಕತ್ತದ ಅಂತೇಳಿ.
ಆರ್ಡರ್ಸ್ 470 to 490 ಅದ. ಸೊ I'll exit at 500 ಅನ್ಕೊಂಡಿವಿ, 500 ಎಕ್ಸಿಟ್ ಆಗ. ಓ ಸೂಪರ್, 500ಗಿನ ಮೇಲೆ ಹೋಗ್ಲತ್ತು. 100 ಪಾಯಿಂಟ್ಸ್ ಕೊಟ್ಟು ಅಂದ್ರೆ ಇಟ್ ಈಸ್ ಐ ಆಮ್ ಮೋರ್ ದೆನ್ ಹ್ಯಾಪಿ ಅನ್ಕೋ. ಯಾಕಂದ್ರೆ ನಂಗೆ ಬೇರೆ ಕಾಣತ್ತದ ಬ್ಯಾಂಕ್ ನಿಫ್ಟಿ. 1 ಸೆಕೆಂಡ್ ಎಲ್ಲೋ ತೋರಿಸ್ಬೇಕು ಅನ್ಕೊಂಡಿದ್ದೆ. ಓಕೆ, ಸೊ ಬೇರಿಸ್ ಕಾಣ್ಲತ್ತದ ಇಲ್ಲಿ, ಇದು ಹೆವಿ ಫಾಲ್ ಕೊಡ್ಬೇಕಿಲ್ಲ. 494 ಐ ಥಿಂಕ್ ಐ ವಿಲ್ ಬುಕ್ ದ ಪ್ರಾಫಿಟ್. ಸದ್ಯಕ್ಕೆ ಬುಕ್ ಮಾಡ್ಬಿಡ್ತೀನಿ. 1 second, cancel spot exit. 499, 488 ಸಿಗ್ಲತ್ತು. ಓಕೆ, exit. So I took a loss of 450 in Nifty and I took a profit of 1153 in Bank Nifty. So risk to reward ಎಲ್ಲದ ನೋಡ್ರಿ, how goodly I am managing risk to reward. So Bank Niftyನ ಸ್ವಲ್ಪ 150 ಕ್ವಾಂಟಿಟಿ ಎಂಟ್ರಿ ಹೊಡೆದಿದ್ದೆ. ಐ ಕೆಪ್ಟ್ ಸ್ಟಾಪ್ ಲಾಸ್ ಆಫ್ 3 rupees. 150 into 3 450 ಲಾಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ 460 ಎಂಟ್ರಿ ಆಗಿದ್ದ, 450 ವಾಸ್ ಮೈ ಸ್ಟಾಪ್ ಲಾಸ್, 10 ಪಾಯಿಂಟ್ಸ್. ಸೊ ಇದ್ರೊಳಗೆ 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇತ್ತು ನಂದು, ಆ್ಯಂಡ್ ಇದ್ರೊಳಗೆ 3 ಪಾಯಿಂಟ್ಸ್. ಐ ಟುಕ್ 3 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಲ್ಲಿ 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇತ್ತು. 460 ಎಂಟರ್ ಆಗಿ 1 ಸೆಕೆಂಡ್, 460 ಭಾಳ ಚಲೋ ಇಲ್ಲದು. 460 ಎಂಟರ್ ಆದ, ಆ್ಯಂಡ್ ಐ ಟುಕ್ ಆಲ್ಮೋಸ್ಟ್ 498 ಅಂದ್ರೆ 500 ಅಂತ ಅನ್ಕೋರಿ. ಸೊ 500 ಈಸ್ ಸಮ್ವೇರ್ 40 ಪಾಯಿಂಟ್ಸ್. ಐ ಕ್ಯಾಪ್ಚರ್ಡ್ 40 ಪಾಯಿಂಟ್ಸ್. ಆಲ್ದೋ ಇದು ಬರೀ 30 ಕ್ವಾಂಟಿಟೀಸ್ ಅದ. ಇದು 2 ಲಾಟ್ಲಿ ಮಾಡಿದ್ನ. ಸೊ ನಿಮ್ಗೆ ತೋರ್ಸ್ಲಕ್ಕೆ ಹಿಂಗೆ ತೋರಿಸಿದಾಗ ನಂದು ಸೈಕಾಲಜಿನೂ ಇಂಟ್ಯಾಕ್ಟ್ನಾಗ ಇರ್ತದೆ. ನಂಗೆ ಎಷ್ಟೇ ಲಾಸ್ ಆದರೂ ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ಹೆವಿ ಲಾಸಸ್ ಏನಾಗಲ್ಲ. ಇಲ್ಲಿ ಇಂಪಾರ್ಟೆಂಟ್ ಇರೋದು ಪ್ರಾಸೆಸ್ ಮತ್ತು ನಿಮ್ಮದು ಸೆಟಪ್, ನಿಮ್ದು ಮೈಂಡ್ ಸೆಟ್ ಹೆಂಗೆ ಕಂಟ್ರೋಲ್ ಮಾಡ್ಲತ್ತೀರ ಅಂತೇಳಿ. ಇನ್ನೂ ಮೊಮೆಂಟಮ್ ಕೊಡ್ತಿರ್ಬೋದು ಬ್ಯಾಂಕ್ ನಿಫ್ಟಿ, ಬಟ್ ನನಗೆ ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಎಕ್ಸಾಕ್ಟ್ಲಿ ಇಲ್ಲೇ ಬುಕ್ ಮಾಡೀನಿ ಆ್ಯಂಡ್ ಐ ಆಮ್ ಟೋಟಲಿ ಹ್ಯಾಪಿ. ಸೊ ಐ ರಿಸ್ಕ್ಡ್ 10 points and I gained 40 points. So 1:4 ಅದ ನನ್ನ risk to reward. This is how your risk to reward ratio should be, and this is a quick scalping. 137 ಎಂಟರ್ ಆಗಿದೆ and exited at 1145. So 1137 exit ಎಂಟರ್ ಆಗಿದೆ, 1137 ಎಂಟರ್ ಆಗಿದ್ದೆ and 1145 ಎಕ್ಸಿಟ್ ಆಗಿದೆ. ಸೊ ಇಟ್ ಈಸ್ 7 minutes ಟ್ರೇಡ್ ಅನ್ಕೋರಿ. ಸೊ ಲೈವ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅದು ಒಂದು ಟ್ರೇಡು ಸಿಕ್ತು ನಮ್ಗೆ ಪ್ರಾಪರ್, ವಿತ್ ಲಾಸ್ ಇದ್ದಿದ್ದು ಸಿಕ್ತು, ಪ್ರಾಫಿಟ್ ಇದ್ದಿದ್ದು ಸಿಕ್ತು. ಸೊ ಅದಕ್ಕೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿತು ಹೌ ಈ ಮನುಷ್ಯ ಹೆಂಗೆ ಮ್ಯಾನೇಜ್ ಮಾಡತ್ತಾನ. ಸೊ ದಿಸ್ ಈಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಇನ್ ಲೈವ್. ಸೊ ಲೈವ್ನಾಗ ಈ ಟೈಪ್ ಸಿಗಬೇಕು, ಬಟ್ ಲೈವ್ನಾಗ ಎಕ್ಸ್ಪ್ಲೇನ್ ಮಾಡೋದು ಇಸ್ ಡಿಫ್ರೆಂಟ್ ಆ್ಯಂಡ್ ಲೈವ್ ಟ್ರೇಡ್ ತೊಗೊಳ್ಳೋದು ಇಸ್ ಡಿಫ್ರೆಂಟ್. ಅಗೇನ್ 501, 502 ಹೋಗ್ಲತ್ತು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮ್ವೇರ್ ಟಿಲ್ 530. ಬಟ್ ಅಗೇನ್ ಇಷ್ಟು 40 ಪಾಯಿಂಟ್ಸ್ ಸಿಕ್ಕದಲ್ಲ, ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಮಿ. ಸಿಕ್ಕಷ್ಟು ತೊಗೊಂಡು ಹೊರಗೆ ಆಗ್ಬೇಕು. ಆಪ್ಷನ್ ಬೈಯಿಂಗ್ ಅಡ್ವಾಂಟೇಜೇ ಅದು. ನೀವು ಇನ್ ಕೇಸ್ ಇನ್ನೂ ಜಾಸ್ತಿ ಬೇಕಂತಂದ್ರೆ ನೀವು ಒಂದು ಸ್ವಲ್ಪ ಉಲ್ಟಾ ಹೊಡಿತಂದ್ರೆ ನೀವು ವಿಲ್ ಟೇಕ್ ಆಲ್ ಯುವರ್ ಪ್ರಾಫಿಟ್. ಸೊ ಐ ಹೋಪ್ ಒಂದು ಲೈವ್ ಸೆಷನ್ನೇ ನಿಮಗೆ ಏನೋ ಲರ್ನಿಂಗು ಸಿಕ್ಕದು ಅನ್ಕೋತೀನಿ. ಸೊ ಐ ಎಂಡ್ ದ ವಿಡಿಯೋ ಹಿಯರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲೈವ್ ಟ್ರೇಡಿಂಗ್ ಸೆಷನ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ಸ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್. ಸೊ ಇದು ವಿಡಿಯೋ ಯೂಟ್ಯೂಬ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದ್ರಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಕ್ತು. ಆ ವ್ಯೂಸ್ ಎಷ್ಟು ಬರಲಿ ಅದೆಲ್ಲ ಲೆಟ್ಸ್ ನಾಟ್ ಕನ್ಸಿಡರ್ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ನಾಲೆಜ್ ನಿಮಗೆ ಸಿಗ್ಲತ್ತದ ಇಲ್ಲ, ಅಷ್ಟೇ ಟೇಕ್ ಅವೇ ತೊಗೊಳ್ಳೋ ಮನೆಗೆ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಆ್ಯಂಡ್ ದ್ಯಾಟ್ಸ್ ಇಟ್.